ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿರುವ 99 ಅಂಗಡಿಗಳು 30 ವರ್ಷದಿಂದ ಹರಾಜು ಮಾಡದೆ ಬಿಟ್ಟಿತ್ತು. ಒಂದು ಅಂಗಡಿಗೆ 300-500 ರೂಪಾಯಿಯಂತೆ ಬಾಡಿಗೆ ಕಟ್ಟಿಕೊಂಡು ಬರುತ್ತಿದ್ದ ಅಂಗಡಿ ಮಾಲೀಕರು ಇತ್ತೀಚೆಗೆ ಅಂಗಡಿಗಳು ಹರಾಜು ಮಾಡಲೆಂದು ಮುಂದಾದರು. ಕೆಲವರು ಅಂಗಡಿ ಹರಾಜು ಮಾಡದಂತೆ ಕೋರ್ಟ್ ಮೆಟ್ಟಿಲು ಏರಿದ್ದರು. ಆದರೆ ಹೋದ ದಾರಿಗೆ ಸುಂಕವಿಲ್ಲದೆ ವಾಪಸ್ ಬಂದರು. ಕಡೆಗೂ ಇಂದು 99 ಅಂಗಡಿಗಳು ಬಹಿರಂಗ ರಾಜು ನಡೆದೇ ಹೋಯಿತು. ನರಸಿಂಹಮೂರ್ತಿ ಲಕ್ಷ್ಮೀಪತಿಗೆ ಒಟ್ಟು 11 ಜನ. ನೀನು ಯಾರಿದ್ರೆ ದಯವಿಟ್ಟು ಬಂದು ಬರ್ಸ್ಬಿಡಿಯಪ್ಪ. ದಯವಿಟ್ಟು ನೀನು ಯಾರನ್ನ ಕಟ್ಟಿದ್ರೆ ದುಡ್ಡು ಕಟ್ಟಿದ್ರು ಹೆಸರು ಬರ್ಸ್ಬಿಡಿ. ಹರಾಜ್ ಪ್ರಾರಂಭ ಮಾಡ್ತಾ ಇದ್ದೀವಿ. ಶಿವಣ್ಣ 10,000, ಶಿವಣ್ಣ 10,000, 11,000 ಮಂಜುಳ ಹೆಸರು, ನಂದಕಿಶೋರ್ 12,000, 13,000 ರೂಪಾಯಿ ಶಿವಣ್ಣ ಹೆಸರು, ರಾಘವೇಂದ್ರ 14,000 ರೂಪಾಯಿ, 15,000 ರೂಪಾಯಿ ಗೌರಿಶಂಕರ್, 16 ಕೆ ವೆಂಕಟೇಶ್, 20,000 ರಾಮು, ಶ್ರೀರಾಮು 20,000, ಶ್ರೀರಾಮು 20,000, 21 ಶಿವಣ್ಣ, ಶಿವಣ್ಣ 27,000 ರೂಪಾಯಿ ಗೌರಿಶಂಕರ್, 28 ಶಿವಣ್ಣ, 28,000 ರೂಪಾಯಿ ಶಿವಣ್ಣ, 29 ಕೆ ವೆಂಕಟೇಶ್, 30,000 ರೂಪಾಯಿ ಶಿವಣ್ಣ, 30,000 ರೂಪಾಯಿ ಶಿವಣ್ಣ, 30,000 ರೂಪಾಯಿ ಶಿವಣ್ಣ, 31 ವೆಂಕಟೇಶ್, 32 ಶಿವಣ್ಣ, 32,000 ರೂಪಾಯಿ ಶಿವಣ್ಣ, 32,000 ರೂಪಾಯಿ ಶಿವಣ್ಣ, 33 ವೆಂಕಟೇಶ್ ರೂಪಾಯಿ, ವೆಂಕಟೇಶ್ ಎರಡನೇ ಸಲ ಬಿಡ್ತಾ ಇದ್ದೀವಪ್ಪ, 35,000 ರೂಪಾಯಿ, 35,000 ರೂಪಾಯಿ ವೆಂಕಟೇಶ್ ಮೂರನೇ ಸಲ, ಅದ್ರ ಮೇಲೆ ನಾನು 5% ಕೊಡಕ್ ರೆಡಿ ಇದ್ದೀನಿ ಅಂದ್ರೆ ಅವ್ರಿಗೆ ಕೊಡಕ್ ಅವಕಾಶ ಇದೆ. ಅವ್ರು SC ಅವ್ರು ಇದ್ರೆ ಆ ಶಾಪ್ ಅಲ್ಲಿ, ಜನರಲ್ ಇದ್ರೆ ಅವಕಾಶ ಇಲ್ಲ. ಹಾಗಾಗಿ ಅವರು ಕೆಲವರೆಲ್ಲ ಇದ್ರ ಮೇಲೆ ಕೋರ್ಟಿಗೆ ಹೋಗಿದ್ದಾರೆ. ಅದು ಅಂತಿಮವಾಗಿ ಕೋರ್ಟ್ ಏನು ಆದೇಶ ಕೊಡ್ತಾರೆ ಆ ಆದೇಶದ ಪ್ರಕಾರ ನಾವು ನಡ್ಕೊಬೇಕಾಗುತ್ತೆ. ಈಗ 1ನೇ ನಂಬರ್ ಅಂಗಡಿ SC ಗೆ ಮೀಸಲಾಗಿದೆ. ಯಾರಾದ್ರೂ ತಪ್ಪು ಮಾಹಿತಿ ಕೊಟ್ಟು SC ST ಸರ್ಟಿಫಿಕೇಟ್ ಅನ್ನು ಕೊಟ್ಟು ಏನಾದ್ರೂ ಶಾಪ್ ತಗೊಂಡು ನಂತರದಲ್ಲಿ ಗೊತ್ತಾದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ. ಅವರ ಠೇವಣಿಯನ್ನು ಮುಟ್ಟುಗೋಲು ಹಾಕೊಳ್ಳಲಾಗುತ್ತದೆ. ಮತ್ತೆ ಆ ಶಾಪ್ ಅನ್ನು ನಿಯಮಾನುಸಾರ ನಾವು SC ST ಯಾರು ಎಲಿಜಿಬಲ್ ಇದ್ದಾರೆ ನೆಕ್ಸ್ಟ್ ಅವ್ರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಈಗ ನಮ್ಮ ಸಿಬ್ಬಂದಿ ವರ್ಗದವರು ಈ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಇದಕ್ಕೆ ಕನಿಷ್ಠ 250 ರೂಪಾಯಿ ಬಿಡ್. ಈಗ ಏನು 5,200 ಆಯ್ತು, 200 ರುಪೀಸ್ ಕನಿಷ್ಠ ಬಿಡ್ ಕೂಗಬೇಕಾಗುತ್ತೆ. 5,436 ಇದೆಯಲ್ಲ, ಇದ್ರ ಮೇಲೆ 200 ರೂಪಾಯಿ ಆಡ್ ಮಾಡಿ ಕೂಗಬೇಕಾಗುತ್ತೆ. ಈಗ ಯಾರು ಆರಂಭ ಮಾಡ್ತೀರಾ? ದಯವಿಟ್ಟು ಸೂಕ್ಷ್ಮವಾಗಿ ಒಂದು ಅರ್ಧ ಗಂಟೆ ದಯವಿಟ್ಟು ಯಾರು ಏನೋ ಮಾತುಕತೆ ಇದ್ರೆ ನಂತರ ಮಾತಾಡ್ಕೊಳ್ಳಿ. ಏನಾದ್ರೂ ನಿಮ್ಮ ಪರ್ಸನಲ್ ಮಾತಾಡೋದಿದ್ರೆ ಆಚೆ ಹೋಗಿ ಮಾತಾಡ್ಬೋದು. ದಯವಿಟ್ಟು ಅರ್ಧ ಗಂಟೆ ಪ್ರಶಾಂತವಾಗಿ ಕೇಳಿ. ಇಲ್ಲಿ ಯಾರಿಗೂ ಕನ್ಫ್ಯೂಷನ್ ಆಗೋದು ಬೇಡ. ಹಾಗಾಗಿ ದಯವಿಟ್ಟು ಸಹಕರಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾರಾದ್ರೂ ಮಾತಾಡೋ ಜಾಗ ಇದೆ ಅಲ್ಲಿ ಹೋಗಿ ಮಾತಾಡ್ಬೋದು. ಇದು ನನ್ನ ವಿನಂತಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಈಗ ನಮ್ಮ ಬ್ರಾಂಚ್ ಆಫೀಸ್ ಕಟ್ಟಡದ ಅಂಗಡಿ ನಂಬರ್ 1ಗೆ ಸಂಬಂಧಪಟ್ಟಂಗೆ ಈಗ ಆಕ್ಷನ್ ಕರೀತಾ ಇದ್ದೀವಿ. ಈಗ ಹೆಸರನ್ನು ಓದ್ತಾ ಇದ್ದಾರೆ. ಈ ನಮ್ಮ ಏನು ಬೌಂಡ್ರಿ ಇದೆಯಲ್ಲ, ಇದರೊಳಗೆ ಎಲ್ಲರೂ ನಗರಸಭೆ ಆವರಣದಲ್ಲಿ ಇಂದು ನಡೆದ ಬಹಿರಂಗ ಹರಾಜಿನಲ್ಲಿ ಭಾರೀ ಸದ್ದು ಮಾಡಿದ ಅಂಗಡಿ. ಬ್ರಾಂಚ್ ಆಫೀಸ್ ಕಟ್ಟಡ 6ನೇ ಅಂಗಡಿ. ಹೋಟೆಲ್ ಅಭಿಷೇಕ್ ಇರುವ ಅಂಗಡಿ. ಹರಾಜಿನಲ್ಲಿ ಪ್ರತಿ ತಿಂಗಳಿಗೆ 80.000 ಸಾವಿರ ರೂಪಾಯಿಯಂತೆ. ಹಳೆ ಮಾಲೀಕರಾದ ಸೀತಾರಾಮ್ ರವರಿಗೆ ಹರಾಜು ಮಾಡಿ ಹರಾಜಿನಲ್ಲಿ ಬಾಡಿಗೆ ತೆಗೆದುಕೊಂಡರು. ಇನ್ನು ಉಳಿದ 5 ಅಂಗಡಿ 45,000ಕ್ಕೆ ಹರಾಜು ನಡೆಯಿತು. ಉಳಿದ ಅಂಗಡಿಗಳು 12,000, 15,000ಕ್ಕೆ ಹರಾಜಾಯಿತು ಎಂದು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ತಿಳಿಸಿದರು. ವೆಂಕಟೇಶ್
28,000 ಹೆಸರು ಶಿವಪ್ಪ 28,500 ರೂಪಾಯಿ. 29,000 ರೂಪಾಯಿ ಪೂರ್ಣಿಮಾ. 29,000 ರೂಪಾಯಿ ಪೂರ್ಣಿಮಾ. 29,000 ರೂಪಾಯಿ ಪೂರ್ಣಿಮಾ. ಪೂರ್ಣಿಮಾ ಒಂದನೇ ಸಲ 29,000 ರೂಪಾಯಿ. ಪೂರ್ಣಿಮಾ ಒಂದು ಸಲ 29,000 ರೂಪಾಯಿ. ಎರಡನೇ ಸಲ 28,000 ರೂಪಾಯಿ. ಮಂಜುನಾಥ್ ಬಿ 28,000 ರೂಪಾಯಿ. ಪಿ ಮಂಜುನಾಥ್ 28,000 ರೂಪಾಯಿ ಒಂದನೇ ಸಲ. ಹೆಸರು ಇಮ್ರಾನ್ 29,000 ರೂಪಾಯಿ. 30,000 ರೂಪಾಯಿ ಪಿ ಮಂಜುನಾಥ್. 30,500 ಇಮ್ರಾನ್. 30,500 ರೂಪಾಯಿ ಇಮ್ರಾನ್. 32 ಪಿ ಮಂಜುನಾಥ್. 32,000 ರೂಪಾಯಿ ಪಿ ಮಂಜುನಾಥ್. 32 ಇಮ್ರಾನ್. 36,000 ರೂಪಾಯಿ ಪಿ ಮೂರನೇ ಸಲ ಪಿ ಮಂಜುನಾಥ್. 36,000 ರೂಪಾಯಿ. $32,475 ರೂಪಾಯಿ. 40,000 ರೂಪಾಯಿ ಹೆಸರು 67 ನಾಗರಾಜ್. 10,000 ರೂಪಾಯಿ. 69 ಹೆಸರು. ಮೊದಲನೇ ಸಲ 70,000 ರೂಪಾಯಿ ಮನಿ. ಎರಡನೇ ಸಲ ಬಿಡ್ತಾ ಇದ್ದೀವಪ್ಪ. 70,000 ರೂಪಾಯಿ ಮನಿ ಮೂರನೇ ಸಲ. ಈಗ ಇದು ಫಸ್ಟ್ ಆಫೀಸ್ ಅಲ್ಲಿ ಇದ್ದಾರೆ, ಅವ್ರು ಬೇಕು ಅಂತ ಇದ್ದಾರೆ.